ಸಂಸತ್ತಿನಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಸ್ಪೀಕರ್ ಪದಚ್ಯುತಿಗೆ ವಿಪಕ್ಷಗಳು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಸಂಸತ್ತಿನಲ್ಲಿ ಬಿರುಗಾಳಿ ಎಬ್ಬಿಸಲು ಸಜ್ಜಾಗಿದ್ದಾರೆ ವಿರೋಧ ಪಕ್ಷದ ನಾಯಕರುಗಳು. ಸಂಸತ್ತಿನಲ್ಲಿ ಹೈಡ್ರಾಮಾ ನೋಡೋಕೆ ಸಿಗ್ತಾ ಇದೆ. ಯಾಕಂದ್ರೆ ಸ್ಪೀಕರ್ ಅವರ ಪದಚ್ಯುತಿಗೆ ವಿಪಕ್ಷಗಳು ಪ್ಲಾನ್ ಮಾಡ್ಕೊಳ್ತಾ ಇವೆ. ಸಂಸತ್ತಿನಲ್ಲಿ ಬಿರುಗಾಳಿ ಎಬ್ಬಿಸಲು ಸಜ್ಜಾಗಿವೆ ವಿಪಕ್ಷಗಳು. ವಿಪಕ್ಷಗಳ 118 ಸಂಸದರಿಂದ ಸ್ಪೀಕರ್ ವಿರುದ್ಧ ಸಮರವನ್ನು ಸಾರ್ತಾ ಇದ್ದಾರೆ. ಲೋಕಸಭಾ ಸ್ಪೀಕರ್ ಪದಚ್ಯುತಿಗೆ ವಿಪಕ್ಷಗಳಿಂದ ಅಧಿಕೃತ ನೋಟಿಸ್ ಬಂದಿದೆ. ವಿಪಕ್ಷಗಳ 118 ಸಂಸದರಿಂದ ಸ್ಪೀಕರ್ ವಿರುದ್ಧ ಸಮರವನ್ನು ಸಾರ್ತಾ ಇದ್ದಾರೆ. ಈ ಹಿಂದೆ ದೂರವಿದ್ದಂತಹ ತೃಣಮೂಲ ಕಾಂಗ್ರೆಸ್ ಈಗ ಒಂದು ರೀತಿಯಲ್ಲಿ ನಿರ್ಣಯ ಏನಾಗಿದೆ ಅದು ಬೇರೆ ರೀತಿ ಆಗ್ತಿದೆ. ಒಂದು ಕಡೆ ಬಜೆಟ್ ಚರ್ಚೆ, ಇನ್ನೊಂದು ಕಡೆ ಸ್ಪೀಕರ್ ಪದಚ್ಯುತಿಯ ಒಂದು ಹೋರಾಟ. ಸಂಸತ್ತಿನಲ್ಲಿ ಹೈ ವೋಲ್ಟೇಜ್ ಡ್ರಾಮಾ ನಡೆಯೋದು ಫಿಕ್ಸ್ ಎನ್ನುವಂತಹ ಮಾತು. ಯಾಕಂದ್ರೆ ನೋಡಿ, ಇಲ್ಲಿ ಸ್ಪೀಕರ್ ಅವರ ಪದಚ್ಯುತಿಯನ್ನು ಕೇಳ್ತಾ ಇದ್ದಾರೆ. ವಿಪಕ್ಷ ನಾಯಕರು, ವಿಪಕ್ಷದವರು ಸಂಸತ್ತಿನಲ್ಲಿ ದೊಡ್ಡ ಮಟ್ಟದ ಹೈಡ್ರಾಮಾವನ್ನು ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. समाज को विषय बहुत गंभीर है. पूरे हिंदू समाज को हिंसक कहना ये गंभीर विषय है. बीजेपी को आपको नहीं, नरेंद्र मोदी जी पूरा हिंदू समाज नहीं है. बीजेपी पूरा हिंदू समाज नहीं है. आरएसएस पूरा हिंदू समाज नहीं है. विषय बहुत गंभीर है. पूरे हिंदू समाज को ಸಂಸತ್ತಿನಲ್ಲಿ ಹೈ ವೋಲ್ಟೇಜ್ ಹೈ ಡ್ರಾಮಾ ನಡೆದಿರುವಂಥದ್ದು. ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಇಬ್ಬರು ಕೂಡ ಅಲ್ಲಿ ಮಾತನಾಡ್ತಾ ಇದ್ದಾರೆ. ಇನ್ನು ಸ್ಪೀಕರ್ ಅವರ ಪದಚ್ಯುತಿಗಾಗಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನೋಟಿಸ್ ಕೂಡ ಕೊಡಲಾಗಿದೆ. ಕೆಲವೊಂದು ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಡೆ ಬಜೆಟ್ನ ಚರ್ಚೆ ಆಗ್ತಾ ಇದ್ದರೆ, ಇನ್ನೊಂದು ಕಡೆ ಸ್ಪೀಕರ್ ಅವರ ಪದಚ್ಯುತಿಗೆ ಹೋರಾಟ ನಡೀತಾ ಇದೆ. ಕೇಂದ್ರದ ಬಜೆಟ್ ಆಯಿತು, ರಾಜ್ಯದ ಬಜೆಟ್ ಕೂಡ ಆಯಿತು. ಸಂಸತ್ನಲ್ಲಿ ನೋಡಿ, ಕೇಂದ್ರದ ಬಜೆಟ್ ವಿಚಾರವಾಗಿ ಚರ್ಚೆಗಳಾಗ್ತಾ ಇದೆ. ಕೊಟ್ಟಿರುವಂತಹ ಅನುದಾನವಾಗಿರ್ಬೋದು, ಘೋಷಣೆ ಮಾಡಿರುವಂತಹ ಹೊಸ ಯೋಜನೆಗಳಾಗಿರ್ಬೋದು, ಯಾವುದು ಉಪಯೋಗ ಇದೆ, ಯಾವುದು ಇಲ್ಲ, ಅದರ ಬಗ್ಗೆ ಚರ್ಚೆ ಆಗುತ್ತೆ. ಅದರ ಜೊತೆಗೆ ಈಗ ಸ್ಪೀಕರ್ ಅವರ ಪದಚ್ಯುತಿಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಹಿಂದೆ ದೂರವಿದ್ದಂತಹ ತೃಣಮೂಲ ಕಾಂಗ್ರೆಸ್ ಏನಿದೆ, ಈಗ ಈ ನಿರ್ಣಯಕ್ಕೆ ಸಾಥನ್ನು ನೀಡುತ್ತಾ ಇದೆ. ಏನು ಸ್ಪೀಕರ್ ಅವರನ್ನು ಪದಚ್ಯುತಿ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ವಿಪಕ್ಷಗಳ 118 ಸಂಸದರಿಂದ ಸ್ಪೀಕರ್ ಅವರ ವಿರುದ್ಧ ಸಮರವನ್ನು ಸಾರಲಾಗ್ತಾ ಇದೆ. ಅವರು ಕೂಡ ಮಾತನಾಡ್ತಾ ಇದ್ದಾರೆ, ಅವರ ಪದಚ್ಯುತಿ ಆಗಲೇಬೇಕು ಅಂತ ಹೇಳಿ. ಇನ್ನೊಂದು ಕಡೆ BJP ಏನಿದೆ, ಅವರು ತಮ್ಮದೇ ಆದಂತಹ ಒಂದು ನಿಲುವುಗಳನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಬಜೆಟನ್ನು ಕೂಡ ಅಷ್ಟೇ. ಬಜೆಟ್ನಲ್ಲಿ ನಾವೇನೇನು ಘೋಷಣೆ ಮಾಡಿದ್ದೀವಿ ಅದೆಲ್ಲರೂ ಕೂಡ ಜನರಿಗೆ ಸಿಗುತ್ತೆ, ಜನರಿಗೆ ಉಪಯೋಗ ಆಗುತ್ತೆ ಅಂತ ಅವರು ಒಂದು ಕಡೆ ಮಾತನಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನವರು ಎಂದಿನಂತೆ ಟೀಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂಸತ್ನಲ್ಲಿ ದೊಡ್ಡ ಮಟ್ಟದ ಹೈಡ್ರಾಮಾ ನಡೀತಾ ಇದೆ. ನಿಮ್ಮದು ತಪ್ಪು, ನಮ್ಮದು ತಪ್ಪು, ನಮ್ಮದು ಸರಿ, ನಿಮ್ಮದು ಸರಿ, ಈ ರೀತಿಯಾದಂಥ ಮಾತುಗಳು ಬಂದೇ ಬರುತ್ತೆ. ಯಾಕಂದರೆ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೆಯೋ ಆ ಪಕ್ಷವನ್ನು ಟೀಕೆ ಮಾಡೋದು ವಿರೋಧ ಪಕ್ಷದ ಕೆಲಸ, ವಿರೋಧ ಪಕ್ಷದ ನಾಯಕರ ಕೆಲಸ. ಅದೇ ಇಲ್ಲ ಆಗ್ತಾ ಇದೆ. ವಿಪಕ್ಷಗಳ 118 ಸಂಸದರೇನಿದ್ದಾರೆ, ಅವರು ಒಂದು ದೊಡ್ಡ ಮಟ್ಟದ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸ್ಪೀಕರ್ ಅವರ ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.